ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ಮಹಿಳೆಯರ ಸಂಕಲ್ಪ ಶಕ್ತಿ, ಸಹನೆ ಅದ್ಭುತವಾದದ್ದು. ಮಹಿಳೆಯ ಸಹನೆಯ ಸಾಗರ, ಸಂಬಂಧದ 211 ಕೊಂಡಿಯಾಗಿರುವ ವಾತ್ಸಲ್ಯಮಯಿ ಮಹಿಳೆ ಭೂಮಿ ತೂಕದವಳು ಎಂದು ಮಾತೆ ಶರಣಾಂಬಿಕೆ ಹೇಳಿದರು. ಅವರು ಶಿಕಾರಿಪುರದ ಸಾಂಸ್ಕೃತಿಕ ಭವನದಲ್ಲಿ ಧರ್ಮಪರ್ವ ಸಮಾಜ ಸೇವಾ ಟ್ರಸ್ಟ್ ಮತ್ತು ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಆಯೋಜಿಸಿದ್ದ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು. ಸಾಧನೆ ಹಾದಿಯಲ್ಲಿ ಮಹಿಳೆಯರು ಪುರುಷರಿಗೆ ಸಮಾನವಾಗಿ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿದ್ದು ಯಶಸ್ವಿಯೂ ಆಗಿದ್ದಾರೆ. ಭಾರತದ ಪ್ರಥಮ ಪ್ರಜೆಯಿಂದ ಹಿಡಿದು ಸಾಂವಿಧಾನಿಕ ಹುದ್ದೆಗಳಲ್ಲೂ ಮಹಿಳೆಯರು ರಾರಾಜಿಸುತ್ತಿದ್ದಾರೆ ಎಂದರು. ಕಿರುತೆರೆ ನಟಿ ಸ್ವಾತಿ ಮಾತನಾಡಿ, ಮಹಿಳೆ ಒಂದು ಶಕ್ತಿ, ಜಗತ್ತು ಒಂದು ವೇಗವಾಗಿ ಓಡುತ್ತಿದೆ. ಹಾಗಾಗಿ ಮಹಿಳೆ ವೇಗಕ್ಕೆ ತಕ್ಕಂತೆ ಮುಂದೆ ಸಾಗಬೇಕು. ನಮ್ಮ ಸಂಸ್ಕೃತಿಯ ಸಾಕ್ಷಿ ರೂಪವೇ ಹೆಣ್ಣು. ಆದ್ದರಿಂದ ಹೆಣ್ಣು ಸಾಕ್ಷರಳಾಗಬೇಕು ಎಂದು ತಿಳಿಸಿದರು. ಕಿರುತೆರೆ ಕಲಾವಿದೆ ಝಾನ್ಸಿ ಕಾವೇರಪ್ಪ ಮಾತನಾಡಿ, ನಾವು ಹಿಂದೆ ಉಳಿಯದೆ ಸಾಧನೆಯ ಹಾದಿಯಲ್ಲಿ ಸಾಗಬೇಕು. ನಮಗೆ ಆತ್ಮವಿಶ್ವಾಸ ಬಹಳ ಮುಖ್ಯ ಎಂದು ಹೇಳಿದರು. ರಕ್ತದಾನಿ ಮಧುರಾ ಅಶೋಕ್ ಮಾತನಾಡಿ, ಮಹಿಳಾ ದಿನಾಚರಣೆ ಎಂದರೆ ನಮಗೆ ಹೆಮ್ಮೆಯ ದಿನ, ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ದಿನ. ಮಹಿಳೆಯ ಕುಟುಂಬದ ಕಣ್ಣು, ಮನೆಯಲ್ಲಿ ಸಂಬಂಧದ ಸೆಲೆ ಹರಿಸುವ ಮಾತೆ. ದಾಂಪತ್ಯದಲ್ಲಿ ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆ ಇಲ್ಲ. ಮಹಿಳೆಯರ ಆತ್ಮಸ್ಥೈರ್ಯ. ಶಿಕಾರಿಪುರ ಸಾಂಸ್ಕೃತಿಕ ಭವನದಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಬಸವಾಶ್ರಮದ ಮಾತೆ ಶರಣಾಂಬಿಕೆ ಉದ್ಘಾಟಿಸಿದರು. ಮಾತೆ ಬಸವಾಂಬಿಕೆ, ಲೀಲಾದೇವಿ ಪ್ರಸಾದ್, ಬಿ.ಡಿ. ಭೂಕಾಂತ್, ಶಾಂತಲಾ ಭೂಕಾಂತ್ ಅಗಡಿ, ಅಶೋಕ್, ಝಾನ್ಸಿ ಕಾವೇರಪ್ಪ, ಕಿರಣ್ ಕಾಂತ್ ಇತರರಿದ್ದರು. ತೊಟ್ಟಿಲು ತೂಗುವ ಕೈ ಜಗತ್ತನ್ನು ಆಳಬಲ್ಲದು ಎಂಬುದನ್ನು ಮಹಿಳೆಯರು ಸಾಬೀತುಪಡಿಸಿದ್ದಾರೆ. ಮಹಿಳೆ ಮಗಳಾಗಿ, ತಾಯಿಯಾಗಿ, ಅತ್ತೆಯಾಗಿ, ಅಜ್ಜಿಯಾಗಿ ತನಗೆ ಒದಗಿ ಬಂದ ಎಲ್ಲ ಜವಾಬ್ದಾರಿಗಳನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸುತ್ತಾಳೆ. ಅವಳ ಆತ್ಮಸ್ಥೈರ್ಯ, ಸಂಕಲ್ಪ ಶಕ್ತಿ, ಸಹನೆ ಅದ್ಭುತ ಎಂದು ಮಾಜಿ ಸಚಿವೆ ಲೀಲಾದೇವಿ ಆರ್ ಪ್ರಸಾದ್ ಹೇಳಿದರು. ಕಾರ್ಯಕ್ರಮದ ಆಯೋಜಕ ಸಹಕಾರಿ ಧುರೀಣ ಬಿ.ಡಿ. ಭೂಕಾಂತ್ ಮಾತನಾಡಿ, ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಮಹಿಳಾ ದಿನಾಚರಣೆ ಮಾಡುತ್ತಿದ್ದೇವೆ. ಪ್ರತಿ ವರ್ಷ ಸಾಧಕ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026. ಜಗತ್ತಿನಲ್ಲಿ ತಾಯಿಗಿಂತ ಮಿಗಿಲಾದ ದೇವರಿಲ್ಲ. ತನಗೆ ದೊರೆತ ಜವಾಬ್ದಾರಿ ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ, ಅದು ಪೂರ್ಣ ಆಗುವವರೆಗೆ ವಿರಮಿಸುವುದಿಲ್ಲ. ಹಲವಾರು ಹೆಣ್ಣು ಮಕ್ಕಳು ನಿರಂತರ ಪರಿಶ್ರಮದಿಂದ ಯಶಸ್ಸಿನ ಏಣಿ ಏರಿದ್ದಾರೆ ಎಂದರು. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ ಮಹಿಳೆಯರನ್ನು ಸನ್ಮಾನಿಸಿದರು. ಮಾತೆ ಬಸವಾಂಜಲಿ, ಶಾಂತಲಾ ಭೂಕಾಂತ್, ಅಗಡಿ ಅಶೋಕ್, ಕಿರಣ್ ಕಾಂತ್ ಇತರರಿದ್ದರು.